ವೆಲ್ಕಮ್ ಬ್ಯಾಕ್. ಕೋಲಾರದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಏನಿದೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಒಂದೇ ಮಳೆಗೆ ಕೊಚ್ಚಿ ಹೋಗಿದೆ ರೈತರ ಬದುಕು. ನೂರಾರು ಎಕರೆ ತೋಟಗಾರಿಕಾ ಬೆಳೆ ಸರ್ವನಾಶ ಆಗಿ ಹೋಗಿಬಿಟ್ಟಿದೆ. ಕೋಲಾರ, ಮಾಲೂರು, ಮುಳಬಾಗಿಲು ತಾಲೂಕಿನಲ್ಲಿ ನಷ್ಟ ಅನುಭವಿಸಿದ್ದಾರೆ ರೈತರು. ಕೋಲಾರ, ಮಾಲೂರು, ಮುಳಬಾಗಿಲಿನಲ್ಲಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ 200 ಎಕರೆ ತೋಟಗಾರಿಕಾ ಬೆಳೆ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಈ ಒಂದು ಭಾರಿ ಮಳೆಯಿಂದಾಗಿ ಕೋಲಾರ, ಮಾಲೂರು ತಾಲೂಕಿನಲ್ಲಿ 500 ಎಕರೆ ಬೆಳೆ ನಷ್ಟ ಆಗಿರೋದು. ಬೀನ್ಸ್, ಕ್ಯಾಪ್ಸಿಕಮ್, ಮಾವು, ಟೊಮ್ಯಾಟೊ, ಕೊತ್ತಂಬರಿ, ಬಾಳೆ ಬೆಳೆ, ಚೆಂಡು ಹೂವು, ಸೇವಂತಿಗೆ ಹೂವು ಬೆಳೆ ಸರ್ವನಾಶ ಆಗಿದೆ. ಕೋಲಾರ ಭಾಗದಲ್ಲಿ ಅತಿ ಹೆಚ್ಚು ತರಕಾರಿಯನ್ನು ಬೆಳೀತಾರೆ, ಹೂವುಗಳನ್ನು ಬೆಳೀತಾರೆ. ಎಲ್ಲವೂ ಕೂಡ ಸರ್ವನಾಶ. ಅಂದ್ರೆ ಬರೋಬ್ಬರಿ ಒಂದ್ ಕಡೆ 300 ಹೆಕ್ಟೇರ್, ಒಂದೊಂದ್ ಕಡೆ 400 ಹೆಕ್ಟೇರ್ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಯಾವಾಗೂ ಇಲ್ಲ ಸಾಲ ಮಾಡಿ 1 ಎಕರೆ ಟೊಮೊಟೊ, 1 ಎಕರೆ ಬೀನ್ಸು ನೆಟ್ ಹೌಸಲ್ಲಿ ಸಾಲ ಮಾಡಿ ಬಡ್ಡಿಗೆ ತಂದು ಮಾಡಿ ಈ ಥರ ಒಂದೇ 10 ನಿಮಿಷದಲ್ಲಿ ಮಳೆ ಬಿರುಗಾಳಿ ಬಂದು ಎಲ್ಲ ನೆಲಸಮ ಆಗಿಬಿಟ್ಟೈತೆ. ಏನೋ ಒಡವೆ ಆಯಿತು, ಸ್ವಲ್ಪ ಬ್ಯಾಂಕಲ್ಲಿ ಅಡ ಇಟ್ಟು ಸ್ವಲ್ಪ ಸಾಲ ಮಾಡಿ ಈ ಥರ ಮಾಡಿದ್ದೀವಿ ಸರ್. ಇದು ಬಿರುಗಾಳಿ ವಿಪರೀತ, ಮರಗಳು, ಲೈಟ್ ಕಂಬಗಳು ಮನೆಗಳಲ್ಲಿ ಇರೋಕ್ಕಾಗಿಲ್ಲ, ಕಿಟಕಿಗಳೆಲ್ಲ ಗ್ಲಾಸ್ಗಳು ಒಡೆದೋಗಿ ಈ ಥರ ಅಲಿಕಲ್ಲು, ಬಿರುಗಾಳಿ ಸಮೇತ ವಿಪರೀತ ಮಳೆ, ಗಾಳಿ ಎಲ್ಲಿ. ಕೋಲಾರದ ಪರಿಸ್ಥಿತಿ ನೋಡಿದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದೇ ಕತೆ. ಚಿಕ್ಕಬಳ್ಳಾಪುರದಲ್ಲಿ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ. ಬಾಳೆ ತೋಟ ಸರ್ವನಾಶ ಆಗಿ ಹೋಗಿದೆ. ರೈತರು ಕಂಗಾಲಾಗಿದ್ದಾರೆ. ಗೌರಿಬಿದನೂರಿನ ಚೀಲಮನಹಳ್ಳಿಯಲ್ಲಿ ಬೆಳೆ ನಾಶವಾಗಿ ಹೋಗಿದೆ. ನೂರಾರು ಹೆಕ್ಟೇರ್ನಲ್ಲಿ ಬೆಳೆದಿರುವಂತಹ ಬಾಳೆ ತೋಟ ಆಲಿಕಲ್ಲು ಮಳೆಗೆ ನೆಲಕಚ್ಚಿ ಹೋಗ್ಬಿಟ್ಟಿದೆ. ಸಂಪೂರ್ಣ ಬಾಳೆ ತೋಟಗಳು ನಾಶವಾಗಿ ಹೋಗ್ಬಿಟ್ಟಿದೆ. ಶಾಸಕ ಪುಟ್ಟಸ್ವಾಮಿಗೌಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ನಾವು ಕೂಡ ತಕ್ಷಣಕ್ಕೆ ಬಂದು ನಮ್ಮಿಂದ ಏನಾದರೂ ಸ್ಥಳ ಪರಿಶೀಲನೆ ಆಗಿ ಇದನ್ನು ಆದಷ್ಟು ಬೇಗ ನಾವು ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ